ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷವಾದಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಂಗೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್, ಈ ಒಂದು ಲೈಫ್ ಲೈನ್ ನೋಡಿ ತುಂಬ ಸೊಗಸಾಗಿ ಇದೆ. ಜೊತೆಗೆ ಸ್ವಲ್ಪ ಹೆಬ್ಬೆರಳಿನಿಂದ ತುಂಬ ಡಿಸ್ಟೆಂಟಾಗಿ ಒಂದು ಸೆಮಿ ಸರ್ಕಲ್ ಆಗಿರೋದನ್ನು ಕಾಣಿಸುತ್ತೆ. ಇದು ಏನಕ್ಕೆ ಪ್ರತೀಕ ಅಂದರೆ ವ್ಯಕ್ತಿ ತುಂಬ ಒಂದು ಎಂಜಾಯ್ ಮಾಡ್ತಾರೆ ಲೈಫನ್ನು, ತುಂಬ ಒಂದು ಅಟ್ಮೋಸ್ಟ್ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಈ ಲೈನ್ ಇದೆಯಲ್ಲ, ಇದು ಲೈನ್ ಆಫ್ ಏಂಜಲ್ ಗಾರ್ಡಿಯನ್ ಅಂತ ಕರೀತಾರೆ. ಸೊ ಈ ಲೈನ್ ಇದ್ದವ್ರಿಗೆ ಪ್ರತಿಯೊಂದು ವಿಚಾರದಲ್ಲೂ ಯಾರಾದರೂ ಒಬ್ಬರು ಸಹಾಯಕ್ಕೆ ಬರ್ತಾರೆ. ಅದರಲ್ಲೂ ಒಂದು ಲೈಫಲ್ಲಿ ಒಂದು ಯಾವಾಗೂ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವರು ಎಷ್ಟು ಅದ್ಭುತವಾದಂಥ ಒಂದು ವ್ಯಕ್ತಿ ಅಂದರೆ, ಎಂಥ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಸಹ ಜಾಸ್ತಿ ಇರುತ್ತೆ. ರಿಸ್ಕ್ ತೊಗೊಂಡ್ರೆ ಲೈಫಲ್ಲಿ ಮುಂದೆ ಬರೋಕ್ಕಾಗೋದು. ಹಾಗಾಗಿ ರಿಸ್ಕ್ ಟೇಕಿಂಗ್ ಎಬಿಲಿಟಿ, ರಿಸ್ಕ್ ತೊಗೊಂಡಾಗ ಯಾರಾದರೂ ಒಬ್ಬರು ಇವರ ಸಹಾಯಕ್ಕೆ ನಿಲ್ತಾರೆ. ಹಾಗಾಗಿ ಇವರು ತುಂಬ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ರಿಸ್ಕ್ ಟೇಕಿಂಗ್ ಹೇಗೆ ಅಂತ ಹೇಳಿದಾಗ ನೋಡಿ, ಇಲ್ಲಿ ಸೂರ್ಯ ಬೆರಳು ಗುರು ಬೆರಳಿಗಿಂತ ಎತ್ತರವಾಗಿದ್ದರೆ ವ್ಯಕ್ತಿ ರಿಸ್ಕ್ ಟೇಕಿಂಗ್ ಪರ್ಸನ್ ಅಂತ ಹೇಳ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಸಪೋರ್ಟಿವ್ ಲೈನು ಸಹ ಇರೋದ್ರಿಂದ ಅತ್ಯಂತ ಉತ್ತಮವಾದಂಥ ಒಂದು ಲೈನ್ ಅಂತ ಹೇಳ್ಬೋದು. ಸೊ ಉತ್ತಮವಾದಂಥ ಒಂದು ಲಕ್ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಈ ಒಂದು ಭಾಗದಿಂದ ನಮಗೆ ಒಂದು ಭಾಗ್ಯರೇಖೆ ಇಲ್ಲಿ ಹೋಗಿರೋದನ್ನು ಕಾಣಿಸುತ್ತೆ. ಸೊ ಸರಿ ಸುಮಾರು ಒಂದು 28ರಿಂದ ಶುರುವಾಗಿರುವಂಥ ಭಾಗ್ಯರೇಖೆ ಸುಮಾರು ಒಂದು 28ರಿಂದ ಶುರುವಾಗಿರುವಂಥ ಭಾಗ್ಯರೇಖೆ ತುಂಬ ಸ್ಟ್ರೈಟಾಗಿ ಹೋಗಿ ಶನಿ ಪರ್ವತವನ್ನು ರೀಚ್ ಆಗಿರೋದನ್ನು ಕಾಣ್ತೀವಿ. ಸೊ ಹಾಗಾಗಿ ಹಣಕಾಸಿಗಿರೋಂಥ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಭಾಗದಲ್ಲಿ ಸ್ವಲ್ಪ ತಿಕ್ಕಾಗಿ, ಸ್ವಲ್ಪ ದಪ್ಪನಾಗಿರೋದ್ರಿಂದ ಸ್ವಲ್ಪ ಸ್ಟ್ರಗಲ್ ಇಂಡಿಕೇಟ್ ಮಾಡುತ್ತೆ. ಸೊ ಯಾವುದು ಈ ಪೀರಿಯಡ್ ಅಂತ ಹೇಳಿದಾಗ ಸರಿ ಸುಮಾರು ಒಂದು 35 to 45, 50 ಅಂತ ಹೇಳ್ಬೋದು. ಸೊ ಮತ್ತು ನಮಗೆ ಇಲ್ಲಿ ಒಂದು ಹಾಟ್ ಲೈನ್ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇರೋದನ್ನು ಕಾಣಿಸುತ್ತೆ. ಇದು ಗುರು ಮತ್ತು ಶನಿ ಪರ್ವತಗಳ ಮಧ್ಯೆ ಹೋಗ್ತಾ ಇರೋದ್ರಿಂದ ಒಂದು ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ, ತುಂಬ ಇಮ್ಯಾಜಿನೇಟಿವ್ ಪರ್ಸನ್ ಅಲ್ಲ, ತುಂಬ ಐಡಿಯಲಿಸ್ಟಿಕ್ ಪರ್ಸನ್ ಅಲ್ಲ, ಸಖತ್ ವಾಸ್ತವವಾದಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ನಿಮಗೆ ಹಾರ್ಟ್ ಲೈನು ಬ್ರ್ಯಾಂಚ್ ಔಟ್ ಆಗಿರೋದನ್ನು ಕಾಣಿಸುತ್ತೆ. ನೋಡಿ, ಇದು ಬ್ರಾಂಚ್ ಔಟ್ ಆಗಿ ಮೇಲಕ್ಕೊಂದು ಮತ್ತು ಇಲ್ಲಿ ಈ ಥರ ಒಂದು ಬ್ರಾಂಚ್ ಔಟ್ ಆಗಿರೋದನ್ನು ಕಾಣಿಸುತ್ತೆ. ವ್ಯಕ್ತಿ ತನ್ನಲ್ಲಿರುವಂಥ ಎಮೋಷನ್ಸನ್ನು ಶೇರ್ ಮಾಡ್ತಾನೆ. ಹಾಗೆ ಕೆಲವು ವಿಚಾರದಲ್ಲಿ ಎಮೋಷನ್ ಲೆಸ್ ಆಗಿರ್ತಾನೆ. ಅಂದರೆ ಕೆಲವು ಅಗತ್ಯ ಬಿದ್ದವನ್ನ ಶೇರ್ ಮಾಡಬೇಕಾದ್ರೆ ಓಕೆ ವಿಲ್ ಶೇರ್, ಯಾವುದನ್ನು ಹೈಡ್ ಮಾಡಬೇಕು, ಯಾವುದನ್ನು ಎಮೋಷನ್ ಲೆಸ್ ಆಗಿರಬೇಕು, ಆವಾಗ ಎಮೋಷನ್ ಲೆಸ್ ಆಗಿರ್ತಾರೆ. ಸೊ ಈ ವ್ಯಕ್ತಿ ಕೆಲವು ಟೈಮಲ್ಲಿ ಅರ್ಥ ಆಗೋದೇ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಂದ ಒಂದು ರೇಖೆ ಅಂದರೆ ಒಂದು ಭಾಗ್ಯ ರೇಖೆಯಿಂದ ಒಂದು ಬ್ರಾಂಚು ಸೂರ್ಯ ಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಒಂದು ಉತ್ತಮವಾದಂಥ ಸರ್ಕಾರಿ ನೌಕರಿ ಭಾಗ್ಯ ಸಹ ಇವರಿಗೆ ಇರೋದನ್ನು ಕಾಣಿಸುತ್ತೆ. ಸೊ ಅದೇ ರೀತಿ ಈ ಭಾಗ್ಯರೇಖೆಯಿಂದ ಒಂದು ಬ್ರ್ಯಾಂಚು ಶನಿ ಪರ್ವತದ ಕಡೆ ಹೋದಾಗ ವ್ಯಕ್ತಿ ಹಣ ಅಷ್ಟೇ ಅಲ್ಲ, ಹೆಸರನ್ನು ಸಹ ಗಳಿಸ್ತಾನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬ ಉತ್ತಮವಾದಂಥ ಚಿಹ್ನೆ ಅದು ಅಂತ ಹೇಳ್ಬೋದು. ಇಲ್ಲಿ ಒಂದು ಚಿಹ್ನೆ ಇರೋದು, ಇದು ಪೂರ್ವಾರ್ಜಿತ ಆಸ್ತಿ ಅವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮ್ಯಾರೇಜ್ ನೋಡಿ, 24-25 ವರ್ಷಕ್ಕೆ ಮ್ಯಾರೇಜ್ ಆಗುತ್ತೆ ಅವ್ರಿಗೆ ಅಂತ ಹೇಳ್ಬೋದು. ಮತ್ತು ಹೆಡ್ಲೈನ್ ನೋಡಿ, ಸ್ಟ್ರೈಟ್ ಇಶ್ಯಾಗಿ ಯಾವುದೇ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇಲ್ದಂಗೆ ಇರೋದ್ರಿಂದ ಇವರು ಡಿಸಿಷನ್ ತುಂಬ ಕರೆಕ್ಟಾಗಿ ಮಾಡ್ತಾರೆ. ಯಾವುದೇ ಗೊಂದಲಗಳಿರೋದಿಲ್ಲ ಇವರು ಡಿಸಿಷನಲ್ಲಿ ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವ ನೋಡಿ, ಶುಕ್ರ ಪರ್ವದಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ರೆಕ್ಟಾಂಗಲ್ ಇರೋದನ್ನು ಕಾಣಿಸುತ್ತೆ. ಈ ಥರ ಸೂಪರ್ ಆಗಿರೋದು ರೆಕ್ಟಾಂಗಲ್ ಇದ್ದಾಗ ವ್ಯಕ್ತಿ ಏನಾಗ್ತಾನೆ ಅಂದರೆ ಬಹಳ ಉತ್ತಮವಾದಂಥ ಒಂದು ಕಲೆಯಲ್ಲಿ ಪರಿಣಿತಿಯನ್ನು ಪಡೆದಿರ್ತಾರೆ. ಸೊ ಹಾಗಾಗಿ ಆ ಕಲೆಯಲ್ಲಿ ಅವರು ಜೀವನವನ್ನು ರೂಪಿಸ್ಕೊಳ್ಳುವಂಥ ಸಾಮರ್ಥ್ಯ ಸಹ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇವರ ಫ್ಯಾಮಿಲಿನಲ್ಲಿ ಇವರು ತುಂಬ ಉತ್ತಮವಾದಂಥ ಗೌರವ ಸಹ ಸಿಗುತ್ತೆ ಅಂತ ಹೇಳ್ಬೋದು. ಹೆಬ್ಬೆರಳು ತುಂಬ ಶಾರ್ಟ್ ಆಗಿರೋದನ್ನು ಕಾಣಿಸುತ್ತೆ, ಅದು ಹಿಂದೆ ಬಗ್ಗಿರೋದನ್ನು ಕಾಣಿಸುತ್ತೆ. ಈ ಥರ ಈ ಹೆಬ್ಬೆರಳು ಹಿಂದೆ ಬಾಗಿದ್ದಾಗ ವ್ಯಕ್ತಿ ತುಂಬ ಫ್ಲೆಕ್ಸಿಬಲ್ ಇರ್ತಾರೆ. ಮತ್ತು ಜೊತೆಗೆ ಇವರು ಪರೋಪಕಾರ ನಿಮಿತ್ತ ಮಿದಂ ಶರೀರಂ ಅನ್ನುವಂಥ ಒಂದು ವಾಕ್ಯವನ್ನು ಪರಿಪಾಲನೆ ಮಾಡುವಂಥವರು ಸಹ ಆಗಿರ್ತಾರೆ. ಸಾಧ್ಯವಾದಷ್ಟು ಕೆಲವರು ಹೇಳ್ತಾರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ, ಆದರೆ ಇವರು
ಸ್ವಲ್ಪ ಸಮಾಜ ಸೇವೆ ಮಾಡೋದ್ರಲ್ಲೂ ಸಹ ಕಾಲ ಕಳೀತಾರೆ ಅಂತ ಹೇಳ್ಬೋದು. ಇಲ್ಲಿ ಬುದ್ಧ ಸಹಿ ಇರೋದನ್ನು ಕಾಣಿಸುತ್ತೆ. ಈ ಥರವರು ಸಾಕಷ್ಟು ಹಣವನ್ನು ಮಾಡ್ತಾರೆ ಹಾಗೂ ಇವ್ರಿಗೆ ಸಿಕ್ಸ್ ಸೆನ್ಸ್ ವರ್ಕ್ ಆಗೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದು ಇವ್ರಿಗೆ ಸ್ವಲ್ಪ ಪೂರ್ವಾಭಾಸ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ಇಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ಒಂದು ಮಂಗಳ ಪರ್ವತದಲ್ಲಿ ಮೀನಿನ ಚಿಹ್ನೆ ಇರೋದನ್ನು ಕಾಣಿಸುತ್ತೆ. ಈ ಥರ ಮೀನಿನ ಚಿಹ್ನೆ ಇದ್ದಾಗ ವ್ಯಕ್ತಿ ರಿಯಲ್ ಎಸ್ಟೇಟಿಂದ ಅಥವಾ ಭೂಮಿಯಿಂದ ಭಾಳಷ್ಟು ಆದಾಯವನ್ನು ಪಡೀತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಈ ಒಂದು ಭಾಗ 2, 3, 4 ರೇಖೆಗಳಿರೋದನ್ನು ಕಾಣಿಸುತ್ತೆ. ಇವರ ಆಯಸ್ಸು ಒಂದು 75ರಿಂದ 80 ವರ್ಷದ ಮೇಲೆ ಇರೋದನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು. ಹಾಗೂ ಇದು ವ್ಯಕ್ತಿಯ ಆರೋಗ್ಯವನ್ನು, ಐಶ್ವರ್ಯವನ್ನು, ಆನಂದವನ್ನು ಹಾಗೂ ಸಾಮ್ರಾಟ್ ಯೋಗ ಅನ್ನೋದನ್ನು ಸಹ ಹೇಳ್ಬೋದು ಅಂತ ಹೇಳ್ಬೋದು. ಇವರು ತುಂಬ ಅದೃಷ್ಟಶಾಲಿ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಚಂದ್ರ ಪರ್ವತ ಯಾವುದೇ ಒಂದು ಬ್ಲೆಮಿಷಸ್ ಇಲ್ಲ, ಸೊ ತುಂಬ ಸೊಗಸಾಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಒಂದು ಸ್ಟೇಬಲ್ ಮೆಂಟಾಲಿಟಿ ಇರುವಂಥ ವ್ಯಕ್ತಿ. ಈ ಒಂದು ಭಾಗ ನೋಡಿ, ಇದು ಸ್ವಲ್ಪ ಎತ್ತರವಾಗಿರೋದ್ರಿಂದ ಆಗಲೇ ಹೇಳಿದೆ, ಇದು ಸಿಕ್ಸ್ ಸೆನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಮುಂದೆ ಏನಾಗುತ್ತೆ ಅದನ್ನು ಇವರು ಚೆನ್ನಾಗಿ ಗೊತ್ತಿರ್ತಾರೆ. ಹಾಗೆ ಉತ್ತಮವಾದಂಥ ಅಭ್ಯಾಸಗಳನ್ನು ಸಹ ಹೊಂದಿರ್ತಾರೆ ಇವರು ಅಂತ ಹೇಳ್ಬೋದು. ಮತ್ತು ಈ ಒಂದು ಬೆರಳು ಸ್ವಲ್ಪ ಚಿಕ್ಕದಾಗಿ ಅಂದರೆ ಕಮ್ಮಿ ಒಂದು ಶೈ ನೇಚರ್ ಇರುತ್ತೆ ಅವ್ರಿಗೆ. ಹಾಗೆ ಇಲ್ಲಿ ನೋಡಿ, ಇದು ಗುರು ಸ್ವಲ್ಪ ಲೋ ಸೆಲ್ಫ್ ಎಸ್ಟೀಮ್ ಇರೋದನ್ನು ಕಾಣಿಸುತ್ತೆ. ನನ್ನ ಕೈಲಿ ಇದೆಲ್ಲ ಸಾಧ್ಯನಾ ಅನ್ನೋವಂಥ ಮನೋಭಾವ ಇರುತ್ತೆ. ಧೈರ್ಯವಾಗಿ ಮುನ್ನುಗ್ಗಿ ನಿಮ್ಮ ಕೈಲೆಲ್ಲ ಸಾಧ್ಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದು. ಇಲ್ಲೊಂದು ಸಣ್ಣ ಒಂದು ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ಗುರು ಚೆನ್ನಾಗಿದೆ, ಬಟ್ ಸ್ವಲ್ಪ ಲೋ ಸೆಲ್ಫ್ ಎಸ್ಟೀಮ್ ಇರೋದನ್ನು ಕಡಿಮೆ ಮಾಡ್ಕೊಳ್ಳಿ. ಧೈರ್ಯವಾಗಿ ಮುನ್ನುಗ್ಗಿ ಪ್ರಯತ್ನ ಪಡಿ, ಎಲ್ಲದರಲ್ಲೂ ವಿಜಯಿ ನೀವು ಆಗ್ತೀರಾ, ಸಕ್ಸಸ್ ಆಗ್ತೀರಾ ಅಂತ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಈಗ ಲೆಫ್ಟ್ ಹ್ಯಾಂಡ್ ಒಂದು ನೋಡ್ಬಿಡೋಣ. ಲೆಫ್ಟ್ ಹ್ಯಾಂಡಲ್ಲಿ ಏನೇನಿದೆ ಅಂತ ನೋಡಿ. ಒಂದು ಲೆಫ್ಟ್ ಹ್ಯಾಂಡಲ್ಲಿ ಹಾರ್ಟ್ ಲೈನ್ ತುಂಬ ಸ್ಟ್ರೈಟಿಶ್ ಆಗಿರೋದನ್ನು ಕಾಣಿಸುತ್ತೆ. ಅಂದರೆ ಈ ಒಂದು ಗುರು ಮತ್ತು ಶನಿ ಪರ್ವತದ ಮಧ್ಯೆ ಇರೋದನ್ನು ಕಾಣಿಸುತ್ತೆ. ಇದು ತುಂಬ ಉತ್ತಮವಾದಂಥ ಸಿಂಬಲ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಬ್ರ್ಯಾಂಚ್ ಔಟ್ ಸಹ ಆಗಿರೋದನ್ನು ಕಾಣಿಸುತ್ತೆ. ನಾನಾಗಲೇ ಹೇಳಿದೆ, ಒಂದು ಸಮತೋಲನದ ಮನೋಭಾವ ಇರೋವಂಥದ್ದು ಕಾಣ್ತಾ ಇದ್ವಿ. ಮತ್ತು ಸೂರ್ಯ ಪರ್ವತದ ಕಡೆ ಒಂದು ಲೈನ್ ಈ ಥರ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ವ್ಯಕ್ತಿ ಸಾಕಷ್ಟು ಜನಪ್ರಿಯತೆಯನ್ನು ಸಹ ಪಡಿತಾರೆ ಇವರು ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ಚಂದ್ರ ಪರ್ವತದಿಂದ ಒಂದು ಭಾಗ್ಯರೇಖೆ ಶುರುವಾಗಿ ಆಲ್ಮೋಸ್ಟ್ ಒಂದು 35 ಇಯರ್ಸ್ಗೆ ಸ್ಟಾಪ್ ಆಗಿರೋದನ್ನು ಕಾಣಿಸುತ್ತೆ. ಇದು ನೋಡಿ, ಇಲ್ಲಿಂದ ಹೀಗೆ ಹೋಗಿ ಸ್ವಲ್ಪ ಲೈಟಾಗಿರೋದನ್ನು ಕಾಣಿಸುತ್ತೆ. ಲೈಟಾಗಿ ಇಲ್ಲಿಂದ ಹೀಗೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸ್ವಲ್ಪ ತುಂಬ ಲೈಟಾಗಿರೋದ್ರಿಂದ ತುಂಬ ಇಚ್ಛಾಶಕ್ತಿ ತುಂಬ ಕಡಿಮೆ ಇರುತ್ತೆ ಇವರಿಗೆ. ಅಭಿವೃದ್ಧಿಯನ್ನು ಸೂಚಿಸುತ್ತೆ, ಬಟ್ ಸ್ವಲ್ಪ ಇಚ್ಛಾಶಕ್ತಿಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವ ತುಂಬ ಚೆನ್ನಾಗಿರೋದ್ರಿಂದ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಸೂರ್ಯ ಬೆರಳು ಚೆನ್ನಾಗಿದೆ, ಸೊ ಅಡ್ವೆಂಚರಸ್ ನೇಚರ್ ಅಂತ ಹೇಳ್ತಾ ಈ ಒಂದು ಕಿರುಬೆರಳು ಸಾರಿ ಫ್ರೆಂಡ್ 3rd ಪ್ಯಾಲೇಜ್ವರೆಗೂ ಇರೋದ್ರಿಂದ ಒಂದು ಅಷ್ಟು ಶೈ ನೇಚರ್ ಏನಿಲ್ಲ ಅಂತ ಹೇಳ್ತಾ, ಎಡಗೈಯಲ್ಲಿ ನೋಡಿ ಬುಧ ಬೆರಳು ಸ್ವಲ್ಪ ಹೈಟ್ ಇದೆ, ಬಲಗೈಯಲ್ಲಿ ಸ್ವಲ್ಪ ಶಾರ್ಟ್ ಇರೋದ್ರಿಂದ ಲೋ ಸೆಲ್ಫ್ ಎಸ್ಟೀಮ್ ಅಂತ ಹೇಳಬೇಕು. ಬಟ್ ಬೈ ಬರ್ತ್ ಇವ್ರ ಪೂರ್ವಜರಿಗೆ ಹೈ ಸೆಲ್ಫ್ ಎಸ್ಟೀಮ್ ಇರೋದನ್ನು ಕಾಣಿಸುತ್ತೆ. ಅಂದರೆ ಸೆಲ್ಫ್ ಎಸ್ಟೀಮ್ ಅಂದರೆ ಗೊತ್ತಲ್ಲ ನಿಮಗೆ, ಅಂದರೆ ತನ್ನ ಬಗ್ಗೆ ತನಗೆ ಒಂದು ಕಾನ್ಫಿಡೆನ್ಸ್ ಇರೋವಂಥದ್ದು. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಹೈಟ್ ಇರೋದ್ರಿಂದ ಹೈ ಸೆಲ್ಫ್ ಎಸ್ಟಿಮೇಷನ್ನು ಇವರ ಒಂದು ಬಳುವಳಿಯಾಗಿ ಬಂದಿರುತ್ತೆ. ಅದನ್ನು ಇವರು ಇಂಪ್ರೂವ್ ಮಾಡಿಕೊಂಡ್ರೆ ಜೀವನದಲ್ಲಿ ಉತ್ತಮವಾದಂಥ ಸಾಧನೆ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತು ಹೆಬ್ಬೆರಳು ನೋಡಿ, ಆಗಲೇ ಹೇಳಿದಂತೆ ಹಿಂದೆ ಬಾಗಿದೆ, ಎಡಗಡೆ ಹೇಳಿದಂತೆ ಸ್ವಲ್ಪ ಫ್ಲೆಕ್ಸಿಬಲ್ ಇರೋದ್ರಿಂದ ವ್ಯಕ್ತಿ ಎಷ್ಟೋ ಸಾರಿ ತನಗೆ ಅವಕಾಶ ಬಂದಿದ್ದನ್ನು ಒಂದು ಸ್ಟ್ರಾಂಗಾಗಿ ಇರೋವಂಥ ಡಿಸಿಷನ್ನ ತೊಗೊಳೋದ್ರಲ್ಲಿ ವಿಫಲರಾಗ್ತಾರೆ. ಸೊ ಸ್ಟ್ರಾಂಗಾಗಿರೋ ಡಿಸಿಷನ್ ತೊಗೊಂಡ್ರೆ ಒಳ್ಳೆಯದು ಇವ್ರ ಲೈಫಲ್ಲಿ ಅಂತ ಹೇಳ್ಬೋದು. ಮತ್ತು 1, 2, 3 ಲೈನು ತುಂಬ ಚೆನ್ನಾಗಿರೋದನ್ನು ಕಾಣಿಸುತ್ತೆ. ಉತ್ತಮ ಆರೋಗ್ಯ ಇದೆ, ಉತ್ತಮ ಐಶ್ವರ್ಯ ಇದೆ, ಹಾಗೂ
ಆನಂದ ಸಹ ಇವರ ಲೈಫಲ್ಲಿ ಇದೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮೋರ್ ಓವರ್ ಇನ್ನೊಂದು ಲಾಸ್ಟ್ ಪಂಚ್ ಹೇಳ್ಬೇಕಂದ್ರೆ ನೋಡಿ, ಇಲ್ಲಿ ಒಂದು ಬೆರಳುಗಳು ಒಂದು ಈ ಥರ ಮಣಿಕಟ್ಟು ಹತ್ರ ಉಬ್ಬಿರೋವಂಥದ್ದನ್ನು ಕಾಣ್ತೀವಿ. ಮಣಿಕಟ್ಟು ಹತ್ರ ಉಬ್ಬಿರೋದನ್ನು ಕಂಡಾಗ ಇದನ್ನು ನಾವು ಟೆಕ್ನಾಲಜಿ ಬಂಪ್ಸ್ ಅಂತ ಕರಿತೀವಿ. ಅಂದರೆ ಇವ್ರಿಗೆ ಟೆಕ್ನಾಲಜಿಲಿ ತುಂಬ ಆಸಕ್ತಿ ಇರುತ್ತೆ. ಆ ಫೀಲ್ಡ್ ಇವ್ರಿಗೆ ಯಾವಾಗೂ ತುಂಬ ಫೇವ್ರೇಟ್ ಸಬ್ಜೆಕ್ಟ್ ಸಹ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಹ್ಯಾವ್ ಅ ನೈಸ್ ಡೇ.